ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ಚಾಣಕ್ಯ ಟ್ಯುಟೋರಿಯಲ್ಸ್ ಚಾನಲ್ಗೆ ಸ್ವಾಗತ. ಸೊ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಈ ಚಾನಲ್ ಒಳಗಡೆ KCET ಹಾಗೂ NET ರಿಲೇಟೆಡ್ ಪೇಪರ್ 1ನಲ್ಲಿ 2023 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ. ಹಾಗೆ 2024 ಕ್ವಶನ್ ಪೇಪರ್ಸ್, ದೆನ್ DI ರಿಲೇಟೆಡ್ ಆ್ಯಂಡ್ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ರಿಲೇಟೆಡ್ ಕ್ವಶನ್ಸ್ನ ನಾನು ಸಾಲ್ವ್ ಮಾಡಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೇ ಲಿಸ್ಟಲ್ಲಿ ವೀಡಿಯೋಸ್ ಎಲ್ಲ ಇದ್ದಾವೆ, ಒಂದು ಸತಿ ನೋಡಿ, ಓಕೆನಾ. ಸೊ ಇವೆಲ್ಲ ಏನಪ್ಪ ಅಂದರೆ ಈ KCET ಎಕ್ಸಾಮ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ನಾವೇನು ಮಾಡಬೇಕು, ಈ KCET ಎಕ್ಸಾಮ್ ಪಾಸ್ ಆಗಬೇಕು ಅಂದರೆ ನಾಲೆಡ್ಜ್ ಜೊತೆಗೆ ನಮಗೆ ಕ್ವಶನ್ ಪೇಪರ್ನ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋ ವ್ಯೂ ಕೂಡ ಗೊತ್ತಾಗಬೇಕು. ಸೊ ಅದರಲ್ಲಿ ನಾನು ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಒಂದು ಸತಿ ವಾಚ್ ಮಾಡಿ, ಓಕೆನಾ. ಸೊ ಆಲ್ ಆಸ್ಪರೆಂಟ್ಸ್ ಏನು ಕೇಳ್ತಾ ಇದ್ರು ಅಂದರೆ KCET ಎಕ್ಸಾಮ್ ಮುಂದೆ ಹೋಗುತ್ತಾ, ಪೋಸ್ಟ್ಪೋನ್ ಆಗುತ್ತಾ ಅಂತ ಹೇಳಿ. ಸೊ ಇನ್ನೂ KE ವೆಬ್ಸೈಟಿಂದ ನಮಗೇನು ಇನ್ಫಾರ್ಮೇಷನ್ ಬಂದಿಲ್ಲ. ಬಟ್ 1-2 ಅಬ್ಸರ್ವೇಷನ್ ವೈಸು ಇದು ಮುಂದೆ ಹೋಗ್ಬೋದು ಅಂತ 50% ಹೇಳ್ಬೋದು. ಏನಪ್ಪ ಅಂತಂದರೆ, ಸೊ ಫಸ್ಟ್ ಒಂದು ಹೇಳಬೇಕು ಅಂತಂದರೆ, ಈ KCET ಎಕ್ಸಾಮ್ ಏನು ಸ್ಟಾರ್ಟ್ ಅಂದರೆ ಅಪ್ಲಿಕೇಶನ್ ಡೇಟ್ ಏನು ಫಿಕ್ಸ್ ಮಾಡಿದ್ರಲ್ಲ, ಅಪ್ಲೈ ಮಾಡಿರಿ ಅಂತ ಹೇಳಿ, ಅಪ್ಲೈ ಮಾಡಿರಿ ಅಂದಾಗಿಂದ ಒಂದು 5 to 6 ಡೇಸ್ ಏನಪ್ಪ ಅಂದರೆ ನಮಗೆ ವೆಬ್ಸೈಟ್ ಓಪನ್ನೇ ಆಗಿರಲಿಲ್ಲ, ಹೌದಾ. ಸೊ ಈ ರೀಸನಿಂದ ಏನು ಮಾಡಿದ್ರು, ಅವರು ನಮಗೆ ಅಪ್ಲಿಕೇಶನ್ ಡೇಟ್ನು ಮುಂದೆ ಹಾಕಿದರು, 4 to 5 ಡೇಸ್ ಮುಂದೆ ಹಾಕಿದರು, ನಮಗೆ ಅಲೋ ಮಾಡಿದರು ಅಷ್ಟು ದಿನಾನು ನಮಗೆ ಅಪ್ಲೈ ಮಾಡೋಕ್ಕೆ ಅಂತಂದು ಹೇಳಿ, ಹೌದಾ. ಸೊ ಹೀಗಿರುವಾಗ ಅಲ್ಲಿ 4 to 5 ಡೇಸ್ ಮುಂದೆ ಹೋಯಿತು. ಸೊ ಬಟ್ ಇವರು ಯಾವಾಗ ಸ್ಟಾರ್ಟಿಂಗ್ 28 ಅಪ್ಲಿಕೇಶನ್ ಹಾಕೋಕ್ಕೆ ಅಲೋ ಮಾಡಿದ್ರಲ್ಲ, ಆ ಟೈಮ್ ಒಳಗಡೆ ಏನು ಮಾಡಿದ್ರು, ಎಕ್ಸಾಮ್ ಡೇಟ್ನು ಫಿಕ್ಸ್ ಮಾಡಿಬಿಟ್ಟಿದ್ರು. ಎಕ್ಸಾಮ್ ಡೇಟು ಎಷ್ಟಂತ ಹೇಳಿ, November 2 ಅಂತ ಹೇಳಿ, ಹೌದಾ. ಸೊ ಚೇಂಜ್ ಮಾಡಿಲ್ಲ, ಬಟ್ ಅಪ್ಲಿಕೇಶನ್ ಅಪ್ಲೈ ಮಾಡೋ ಡೇಟ್ನ ಎಕ್ಸ್ಟೆಂಡ್ ಮಾಡಿದರು, ಈ ಎಕ್ಸಾಮ್ ಡೇಟ್ನ ಇನ್ನೂ ಎಕ್ಸ್ಟೆಂಡ್ ಮಾಡಿಲ್ಲ. ಸೊ ಈ ರೀಸನಿಂದ ಒಂದು 15 ಡೇಸ್ ಆದರೂ ಮುಂದೆ ಹೋಗ್ಬೋದು ಅನ್ನೋದು ಒಂದು ಅಸಂಪ್ಷನ್ ಇದೆ, ಹೌದಾ. ಸೊ ಇದು ಒಂದಾಯಿತು. ಇನ್ನೂ ಒಂದು ಏನು ರೀಸನ್ ಅಂದರೆ, ಸೊ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಸಂಘ ಅಂತ ಹೇಳಿದೆ, ಸೊ ಕಬ್ಬನ್ ಉದ್ಯಾನವನ ಬೆಂಗಳೂರು ಅಂತ ಹೇಳಿ, ಇಲ್ಲಿ ಒಂದು ಲೆಟರ್ ಬಂದಿದೆ. ಏನಂತ ಅಂದರೆ, ಸೊ ಸಬ್ಜೆಕ್ಟ್ ಯಾವುದಂದರೆ, ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2025 ಕಾರ್ಯದಲ್ಲಿ ತೊಡಗಿಕೊಂಡಿದ್ದ ಶಿಕ್ಷಕರ KCET ಪರೀಕ್ಷೆ ಅಭ್ಯಾಸ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವ ಸಮಯಾವಕಾಶ ಕಲ್ಪಿಸಿ ದಿನಾಂಕ 2/11/2025 ನಡೆಯುವ KCET ಪರೀಕ್ಷೆಯನ್ನು ಮುಂದೂಡುವ ಬಗ್ಗೆ. ಸೊ ಏನಂದರೆ, ಇವಾಗ ಟೀಚರ್ಸಿಗೆ ಏನು ಮಾಡಿದ್ದಾರೆ, ಸಮೀಕ್ಷೆಗೆ ಅಂತ ಹೇಳಿ ಹಾಕಿದ್ದಾರೆ, ಹೌದಾ. ಸೊ ಅವ್ರಿಗೇನಾಗಿದೆ, ಇವಾಗ ಹಬ್ಬ ಬೇರೆ ಬಂತು. ಸೊ ಇಷ್ಟು ದಿನ ನಿಯರ್ ಒಂದು 15 to 30 ಡೇಸ್ ಅವ್ರಿಗೆ ಅಲ್ಲೇ ಹೋಗಿದೆ ಆಲ್ಮೋಸ್ಟ್. ಬಟ್ ಇವಾಗ KCET ಇನ್ನೂ ಜಾಸ್ತಿ ಅಂದರೆ ಇನ್ನೂ ಒಂದು 12 ಡೇಸ್ ಇದೆ KCET ಎಕ್ಸಾಮಿಗೆ. ಸೊ ಇವರಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಟೈಮ್ ಆಗಿಲ್ಲ. ಸೊ ಆ ರೀಸನಿಂದ ಏನು ಹೇಳ್ತಿದ್ದಾರೆ, ಇವರು ಇನ್ನೂ ಎಕ್ಸಾಮ್ನ ಮುಂದೆ ಹಾಕಿ, ಸೊ KCET ಎಕ್ಸಾಮ್ನ ಬರೀತಿದ್ದಾರಲ್ಲ, ಅವರು 18th ಮನವಿಯನ್ನು ಹಾಕಿದ್ದಾರೆ. ಏನಂತ ಹೇಳಿ, ಮುಂದೆ ಹಾಕಿದರೆ ನಮಗೆ ಎಲ್ಲ ಒಳ್ಳೆಯದಾಗುತ್ತೆ, ಅಂದರೆ ನಮಗಿನ್ನ ಓದಲಿಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ, ಟೈಮ್ ಸಿಗುತ್ತೆ ಅಂತ. ಯಾರು ಇದು, ಶಿಕ್ಷಕರ ಮನವಿ. ಸೊ ಇಲ್ಲೇನು ಹೇಳ್ತಿದ್ದಾರೆ, ಈ 4/10/2025 ಆರಂಭವಾಗಿದೆ ಏನು, ಗಣತಿ. ಸೊ ಈ ಗಣತಿ ಆರಂಭವಾಗಿದ್ದು ಇಲ್ಲಿವರೆಗೂ ಏನಪ್ಪ ಅಂತಂದರೆ, ಇನ್ನು ಅವರು ವರ್ಕ್ ಮಾಡ್ತಿದ್ದಾರಲ್ಲ, ಸೊ ಅವರಿಗೆ ಟೈಮ್ ಸಿಕ್ಕಲ್ಲ ಓದಲಿಕ್ಕೆ ಅಂತಂದು ಹೇಳಿ. ಬಟ್ ಎಕ್ಸಾಮ್ ನೋಡಿದರೆ ನೆಕ್ಸ್ಟ್ ಮಂತ್ 2ಗಿದೆ, ಕರೆಕ್ಟಾ, ನೆಕ್ಸ್ಟ್ ಮಂತ್ 2ಗಿದೆ. ಹೀಗಿರೋವಾಗ ಇನ್ನು ಎಕ್ಸಾಮ್ಸಿಗೆ ಅವರಿಗೆ ಒಂದು 15 ಡೇಸು ಇಲ್ಲ ರೀ ಓದಲಿಕ್ಕೆ ಅಂತಂದು ಹೇಳಿ, ಹೌದಾ. ಇಷ್ಟು ದಿನ ವರ್ಕ್ ಆಯಿತು, ಸಮೀಕ್ಷೆ ವರ್ಕ್ ಆಯಿತು, ಗಣತಿದು. ಬಟ್ ಇವಾಗ ನೆಕ್ಸ್ಟು ಹಬ್ಬ ಇದೆ, ಹಬ್ಬ ಆದಮೇಲೆ ನೆಕ್ಸ್ಟ್ ಓದಬೇಕು ಅಂದರೆ ಮ್ಯಾಕ್ಸಿಮಮ್ ಅವರಿಗೆ 10 ಡೇಸ್ ಕೂಡ ಸಿಗಲ್ಲ. ಸೊ ಹೀಗಿರೋ ರೀಸನ್ನಿಂದ ಇವರೇನು ಮಾಡಿದ್ದಾರೆ, ಒಂದು ಪತ್ರವನ್ನು ಬರೆದು ಹಾಕಿದ್ದಾರೆ, ಹೌದಾ. ಸೊ ಈ ಪತ್ರವನ್ನು ರೆಫರ್ ಮಾಡಿ ಮುಂದೆ ಹಾಕ್ಬೋದು ಅನ್ನೋದು ಒಂದು 50% ಅಷ್ಟೇ ಇದೆ, ಓಕೆನಾ. ಸೊ ಒಂದು 50% ಅಸಂಪ್ಷನ್ ಅಷ್ಟೇ. ಬಟ್ ಇನ್ನು KCETಿಂದ ವೆಬ್ಸೈಟಿಂದ ಯಾವುದೇ ಏನಪ್ಪ ಅಂತಂದ್ರೆ ಎಕ್ಸಾಮ್ ಮುಂದೆ ಹಾಕ್ಬೋದು ಅನ್ನೋದು ಒಂದು ಸುಳಿವು ಸಿಕ್ಕಿಲ್ಲ. ಸೊ ಇಫ್ ಇನ್ ಕೇಸ್ ಹಾಗೇನಾದರೂ ಆಯಿತು ಅಂದರೆ ನಾವೆಲ್ಲ ಅಪ್ಡೇಟ್ ಮಾಡ್ತೀವಿ. ಆದರೆ ಎಕ್ಸಾಮ್ ಇರೋದು November 2ಗೆ, ಹೌದಾ. ಬಿ ಪ್ರಿಪೇರ್ ಆಗಿರ್ರಿ. ಇಂಪಾರ್ಟೆಂಟ್ ನೋಟ್ಸು ಎಲ್ಲನೂ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.